ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡಿರಿ, ಇಲ್ಲಿ ನಾನು ಫ್ರೈಡ್ ರೈಸ್ ಮಾಡಾಕೊಂಡೇನಿ ರೀ. ರೇಷನ್ ಅಕ್ಕಿದ್ರಿ ಅದು. ರೇಷನ್ ಅಕ್ಕಿ ತೊಗೊಂಡು ಚಲೋ ಅಕ್ಕಿ ಸೋನಾ ಮಸೂರಿ ಅಕ್ಕಿ ತೊಗೊಂಡು ಮಾಡ್ಬೋದು ರೀ ಇದನ್ನು ಫ್ರೈಡ್ ರೈಸು. ನಾನು ಇದನ್ನು ಕುಕ್ಕರ್ ಒಳಗೆ ಹಾಕಿ 2 ವಿಸಿಲ್ ಹೊಡಿಸಿ ಹಿಂಗೆ ಉದುರಾಗಿ ರೇಷನ್ ಅಕ್ಕಿನ ಮಾಡಿ ಇಟ್ಕೊಂಡೇನಿ ರೀ. ಈಗ ಅದಕ್ಕೆ ಫ್ರೈಡ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಅದಕ್ಕೆಲ್ಲ ತರಕಾರಿ ಹೆಚ್ಚಿ ಇಟ್ಕೊಂಡೀನಿ. ಏನೇನು ಹಾಕೋಣ ರೀ ತೋರಿಸ್ತೀನಿ ರೀ. ಒಂದು 2 ದಪ್ಪನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಒಂದು ಗಜ್ರಿ, ಒಂದು ಬೀನ್ಸು, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ. ಇದು ನಮ್ಮ ಹೊಲ್ದಾಗ ಉಳ್ಳಾಗಡ್ಡಿ ಬೆಳೆದಿತ್ತಲ್ಲ ರೀ, ಹಾಗಾಗಿ ಉಳ್ಳಾಗಡ್ಡಿದು ತಪ್ಪಲ ಕಟ್ ಮಾಡಿ ಇಟ್ಕೊಂಡೀನಿ. ಬರೀ ಇದನ್ನು ಮಾಡೋಣ ಹೆಂಗಂತಂದು ಹೇಳಿ ನೋಡೋಣ. ಒಂದು ಕಡಾಯಿ ಇಟ್ಕೊಂಡು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿ ನಾನೀಗ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಜಜ್ಜಿ ಹಾಕ್ಕೊಂತೀನಿ. ಅದನ್ನು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಕೆಂಪು ಆದಮೇಲೆ ಕರಿಬೇವು ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಹಾಕ್ಕೊಂತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಹಸಿಮೆಣ್ಸಿಕಾಯಿ ಜೊತೆ ಉಳ್ಳಾಗಡ್ಡಿ ಎತ್ಕೊಂಡಿರೋದಂದರೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಬೇಗನೆ ದಿಢೀರನಾಗಿ ಮಾಡೋವಂಥದ್ದು ಇದು. ಮನೆಗೆಲ್ಲ ತರಕಾರಿ ಇರ್ತದೆ, ನಮ್ಗೆ ಯಾವುದಾದ್ರು ತರಕಾರಿ ಬೇಕು ಅದನ್ನ ದಪ್ಪ ಮೆಣಸಿಕಾಯನ್ನು ಹಾಕ್ಬೋದು. ನಾನು ಹಾಕಿಲ್ಲ ರೀ. ಯಾವುದೇ ತರಕಾರಿ ಆದರೂ ಇದ್ದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು ಫ್ರೈಡ್ ರೈಸ್ನ. ಇದನ್ನು ಹಾಕ್ಬೇಕನ್ನೋದು ಏನು ಇದೇ ಇಲ್ಲ. ಈ ಥರ ಒಂದು ಸ್ವಲ್ಪ ಹುರ್ಕೊಂಡು ಕೆಂಪು ಹಂಗೆ ಹುರಿಬೇಕು ನೋಡಿರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೆಂಪು ಹಂಗೆ ಹುರ್ಕೊಂಡೀನಿ ಇದ್ರೊಳಗೆ ಎಣ್ಣೆ ಒಳಗೆ. ಈಗ ತರಕಾರಿ ಹಾಕ್ಕೊತೀನಿ. ಒಂದೊಂದು ಹೆಚ್ಚಿಟ್ಕೊಂಡ್ರೆ ಗಜ್ರಿ, ಬೀನ್ಸ್ ಹಾಕ್ಕೊತೀನಿ. ಗಜ್ರಿ ಬೀನ್ಸು ಒಂದು ಸ್ವಲ್ಪ ಹುರಿದ ಮೇಲೆ ಉಳ್ಳಾಗಡ್ಡಿ ಬೇಯಿಸ್ಕೊಂಡಿರ್ತೀವಲ್ಲ ತಪ್ಪಲನ್ನ ಅಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು 10% ಆದರೂ ಕುದ್ರೆ ಸಾಕು ಎಣ್ಣೆ ಒಳಗೆ. ಜಾಸ್ತಿ ಇಷ್ಟು ಕುದಿಬೇಕನ್ನೋದು ಏನಿಲ್ಲ. ಒಂದು ಸ್ವಲ್ಪ ಫ್ರೈಡ್ ರೈಸ್ಗೆ ಸ್ವಲ್ಪ ಕುದ್ರೆ ಸಾಕು. ಈಗ ಇದಕ್ಕೆ ನಾನು ಯಾವ ಸಾಸು ಏನು ಬಳಸಂಗಿಲ್ಲ ರೀ. ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊತೀನಿ. ಮೆಣಸು ಪೌಡ್ರ, ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊತೀನಿ. ಒಂದು ಅರ್ಧ ಚಮಚ ಅಷ್ಟು ಚಿಕನ್ ಮಸಾಲ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು 10 ನಿಮಿಷ ಈ ಥರ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಮಾಡಿದ್ರೆ ಸಾಕು. ಎಲ್ಲ ಫ್ರೈ ಆಗೈತಿ. ಈಗ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಬಿಟ್ಬಿಟ್ರೆ ಆಯ್ತು ನೋಡಿರಿ, ರೆಡಿ ಆಯ್ತು. ಈಗ ಅನ್ನ ಆರಿಟ್ಟಿರ್ತದಲ್ಲ ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿರಿ, ಅನ್ನ ಆರಿಟ್ಟಿರ್ತೀನಲ್ಲ, ಈಗ ಇದು ಎಲ್ಲ ಒಗ್ಗರಣೆ ರೆಡಿ ಆಗೈತಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಬಿಸಿ ಅನ್ನ ಆದರೂ ಹಾಕಿ ಮಾಡ್ಬೋದು. ನಾನು ಸ್ವಲ್ಪ ಆರಿಟ್ಟಿದ್ದೆ, ಯಾಕಂದ್ರೆ ರೇಷನ್ ಅಕ್ಕಿ ಅನ್ನ ಅಲ್ರಿ, ಹೆಂಗೋ ಮಾಡಿದ್ರೆ ಸ್ವಲ್ಪ ಅದು ಮಿಜ್ಜಿನ ಆಗುತ್ತದೆ. ಹಾಗಾಗಿ 2 ಸೀಟಿ ಹೊಡೆಸ್ಕೊಂಡು ಈ ಥರ ಉತ್ತರಾಗೈತೆ ನೋಡಿರಿ. ಯಾವ ರೆಸ್ಟೋರೆಂಟ್ ಫ್ರೈಡ್ ರೈಸ್ಗಿಂತ ಏನು ಕಡಿಮೆ ಆಗಂಗಿಲ್ಲ ಇದು. ರೇಷನ್ ಅಕ್ಕಿದಂತ ಹೇಳಿ ಗೊತ್ತನ ಆಗಂಗಿಲ್ಲ. ಈ ಥರ ಮಾಡಿದ್ರೆ ದಿಢೀರನಾಗಿ ಮಾಡ್ಕೊಬೋದು ನೋಡಿರಿ. ಎಲ್ಲ ಪೂರ್ತಿ ಅನ್ನ ಎಲ್ಲ ಕಲಸಿದ್ದಾಯ್ತು. ಈಗ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ನಿಂಬೆ ಒಳು ರಸ ಹಿಂಡೈತೆ ಮುಗೀತು ನೋಡು. ಹಿಂಡಿ ಈ ಥರ ಮಿಕ್ಸ್ ಮಾಡಿದ್ರೆ ವೆಜ್ ಫ್ರೈಡ್ ರೈಸ್ ರೆಡಿ ಆಯ್ತು ನೋಡಿರಿ. ದಿಢೀರನಾಗಿ ಮನೆ ತರಕಾರಿ ತಂದರೆ ಈ ಥರ ವೈಟ್ ರೈಸ್ ಇತ್ತಂದ್ರೆ ಈ ಥರ ಫ್ರೈಡ್ ರೈಸ್ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿರಿ. ಭಾರಿ ಮಸ್ತ್ ಟೇಸ್ಟ್ ಇರ್ತೈತೆ ರೀ. ನೋಡಿರಿ, ರೇಷನ್ ಅಕ್ಕಿಲಿ ಮಾಡಿರೋದು ವೆಜ್ ಫ್ರೈಡ್ ರೈಸ್. ನಾ ಮಾಡಿದ್ದು ವಿಧಾನ ಮನೆಗಿದ್ದಿದ್ದು ತರಕಾರಿ ತೊಗೊಂಡು ಈ ಥರ ಫ್ರೈಡ್ ರೈಸ್ ಮಾಡ್ಬೋದು ರೀ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.